ತಂದೆ ತಾಯಿಗಳು ಮಕ್ಕಳನ್ನು ನೋಡ್ಕೊಳ್ಳುವಷ್ಟು ಪ್ರೀತಿಯಿಂದ ಮಕ್ಕಳು ತಂದೆ ತಾಯಿಗಳನ್ನು ನೋಡ್ಕೊಳ್ಳೋಕೆ ಆಗೋದಿಲ್ಲ ಇವರ ಆನರ್. ಇದು ಮಕ್ಕಳ ತಪ್ಪಲ್ಲ, ಪ್ರಕೃತಿ ಸಹಜವಾದ ಧರ್ಮ. ಚೈತ್ರದಲ್ಲಿ ಉದುರನ ಬಗ್ಗೆ ಸಂಭ್ರಮ ಇರೋಗೆ ಮಾಗಿಯಲ್ಲಿ ಉದುರಿದ ಎಲೆಗಳ ಬಗ್ಗೆ ಸಂಭ್ರಮ ಇರೋಕ್ಕಾಗಲ್ಲ ಇವರ ಆನರ್. ಚಿಗುರಿನ ಸಂಭ್ರಮವೇ ಬೇರೆ, ಉದುರಿದ ಎಲೆಗಳ ಬಗ್ಗೆ ಇರೋ ತಿರಸ್ಕಾರವೇ ಬೇರೆ ಇವರ ಆನರ್. ಹಾಗಾಗಿ ತಂದೆ ತಾಯಿಗಳ ಬಗ್ಗೆ ಪ್ರೀತಿ ಕಡಿಮೆ ಇರೋದು ಸಹಜ. ಹಾಗಂತ ತಂದೆ ತಾಯಿಗಳನ್ನ ಬೀದಿಗೆ ತಳ್ಳಿಬಿಡಬಾರದು ಇವರ ಆನರ್. ಒಂದು ಗಾದೆ, ಪಿತೃಶೋಕ ಕ್ಷಣಿಕ, ಪುತ್ರ ಶೋಕ ನಿರಂತರ. ಜೊತೆಗೆ ಮಾತಾ ಪಿತೃ ಕರ್ತವ್ಯ ಎಲ್ಲಕ್ಕಿಂತ ಶ್ರೇಷ್ಠವಾದ ಕರ್ತವ್ಯ ಅಂತ ಉಪನಿಷತ್ತುಗಳು ಹೇಳುತ್ತೆ ಇವರ ಆನರ್. ನಾಣ್ಯದ ಇನ್ನೊಂದು ಮುಖ ಕೂಡ ಇದೆ ಇವರ ಆನರ್. ಸೊಸೆ ಬಂದ ಮೇಲೆ ಮಗ ಹೀಗಾದ ಅನ್ನೋ ಮಾತನ್ನು ಕೇಳಿದ್ದೀನಿ. ಆದ್ರೆ ಅದು ಬರೀ ಸೊಸೆಯ ತಪ್ಪಲ್ಲ. ವಯಸ್ಸಾಗ್ತಾ ಇರೋರು ಇವತ್ತಿನ ಕಾಲದ ವೇಗವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಕಾಲ ತನ್ನ ಬಣ್ಣವನ್ನು ಬದಲಾಯಿಸ್ತಾ ಹೋಗುತ್ತೆ ಇವರ ಆನರ್. ಕಾಲ ತನ್ನ ಕಾಮನ ಬಿಲ್ಲಿನ ಬಣ್ಣಗಳನ್ನು ಪ್ರತಿ ನಿಮಿಷದಲ್ಲೂ ಬದಲಾಯಿಸ್ತಾ ಹೋಗುತ್ತೆ. ಆ ಬದಲಾದ ಬಣ್ಣಗಳ ವಿವಿಧ ಬಗೆಗಳನ್ನ, ವಿವಿಧ ಶಾಖಗಳನ್ನ ಎಲ್ಲರೂ ಅರ್ಥ ಮಾಡ್ಕೋಬೇಕಾಗುತ್ತೆ. ಇಲ್ಲದೇ ಇದ್ದರೆ ಇಂಥ ದ್ವಂದ್ವಕ್ಕೆ ಬೀಳ್ತೇವೆ. ಇವತ್ತು ಬೆಳೆಯುತ್ತಾ ಇರುವ ಹುಡುಗರ ಮನಸ್ಸಿನ ಸ್ಥಿತಿ ಏನು, ಅವರ ಗತಿ ಏನು, ಯಾವುದನ್ನು ಆಸೆ ಪಡ್ತಾರೆ, ಇದನ್ನೆಲ್ಲ ತಂದೆ ತಾಯಿಗಳು ಯೋಚನೆ ಮಾಡಬೇಕಾಗುತ್ತೆ. ಸೊಸೆ ಬಂದ ಮೇಲೆ ತನ್ನ ಆಧಿಪತ್ಯದಿಂದ ಮಗ ಇನ್ನೊಂದು ಹೆಣ್ಣಿನ ಆಧಿಪತ್ಯಕ್ಕೆ ಹೊರಟೋಗ್ತಾನೆ ಅನ್ನೋದು ತಾಯಿಯ ದೊಡ್ಡ ಕೊರಗಾಗುತ್ತೆ. ಈ ಕೊರಗನ್ನು ನಿವಾರಿಸ್ಕೋಬೇಕಾಗುತ್ತೆ. ಫ್ರಾಯ್ಡ್ ಅನ್ನೋ ಸೈಕಾಲಜಿಸ್ಟ್ ಹೇಳ್ತಾನೆ ಇದನ್ನ. ತನ್ನ ಆಧಿಪತ್ಯದ ಆಸೆಯನ್ನು ತಾಯಿ ಬಿಟ್ಟ ದಿವಸ ಮನೆಯಲ್ಲಿ ಜಗಳಗಳು ಇರೋದಿಲ್ಲ ಅಂತ. ಆ ಮಾತನ್ನ ತಂದೆ ತಾಯಿಗಳು ಸೊಸೆಯರು ಎಲ್ಲ ಅರ್ಥಕೊಂಡ್ರೆ ಆವತ್ತು ಬದುಕು ಅರ್ಥಪೂರ್ಣವಾಗುತ್ತೆ ಇವರ.